ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಯೋಜನೆಗಳು ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಂದ ಭಂಗನಾಮ. ಅಕ್ಕಿ ಖಾಲಿಯಾಗಿದೆ ಅಂತ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಇದೀಗ ಸ್ಟ್ರಕ್ ಆಗಿದೆ. ಹಲವು ನ್ಯಾಯಬೆಲೆ ಅಂಗಡಿ ಶಟರ್ ಕ್ಲೋಸ್ ಮಾಡಿಕೊಂಡು ಭಿತ್ತಿಪತ್ರದ ಮೂಲಕ ಅಕ್ಕಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ಒಟ್ಟಿಗೆ ವಿತರಣೆ ಮಾಡಲಾಗುವುದು ಅಂತ ಸರ್ಕಾರ ಹೇಳಿತ್ತು. ಇದೀಗ ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಇಲ್ಲ ಎಂಬಂತಾಗಿದೆ ಫಲಾನುಭವಿಗಳ ಪರಿಸ್ಥಿತಿ. ಸಿಟಿಯ ಹಲವು ಕಡೆ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಅಕ್ಕಿ ಖಾಲಿಯಾಗಿದೆ, ಬುಧವಾರ ಬನ್ನಿ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಅಕ್ಕಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ, ನಾವು ಮಾತು ಕೊಟ್ಟಿದ್ವಿ 5 ಕೆಜಿ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಪಕ್ಷ ಮಾತು ಕೊಟ್ಟಿತ್ತು. ಸಿದ್ದರಾಮಯ್ಯನವರು ಅಧ್ಯಕ್ಷರು ಸೇರಿ ಕೊಡೋ ತೀರ್ಮಾನ ಮಾಡಿದ್ರು. ಫೆಬ್ರವರಿಯಿಂದ ಕೊಡ್ತಾ ಇದ್ವಿ. ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಕಾರ್ಡ್ ರದ್ದು. ಇನ್ನು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಎಚ್ಚೆತ್ತ ಆಹಾರ ಇಲಾಖೆ ಪಡಿತರ ಅಕ್ಕಿ ಮಾರಾಟ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಾಗಿ ಎಚ್ಚರಿಸಿದೆ. ಇಲ್ಲಿವರೆಗೂ ನಮ್ಗೆ ಅದರ ಮಾಹಿತಿ ಇಲ್ಲ. ಕ್ರಮ ಜರುಗಿಸ್ತೀವಿ. ಒಂದು ವೇಳೆ ಆ ರೀತಿ ಅಕ್ಕಿಯನ್ನು ಮಾರಾಟ ಮಾಡಿ ಕಾರ್ಡ್ ರದ್ದಾಗೋದನ್ನು ಎನ್ಕ್ವೈರಿ ಮಾಡ್ತೀವಿ. ಮೊದಲು ಅಕ್ಕಿ ಬದಲಿಗೆ ಹಣ ಬರುತ್ತೆ ಅಂತ ಅನ್ಕೊಂಡಿದ್ದ ಫಲಾನುಭವಿಗಳಿಗೆ ನೋ ಬೋರ್ಡ್ ಶಾಕ್ ಎದುರಾಗಿದ್ರೆ ಅತ್ತ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಗಾರರಿಗೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧರಿಸಿದೆ. ಸುರೇಶ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಯೋಜನೆಗಳು ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಂದ ಭಂಗನಾಮ. ಅಕ್ಕಿ ಖಾಲಿಯಾಗಿದೆ ಅಂತ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಇದೀಗ ಸ್ಟ್ರಕ್ ಆಗಿದೆ. ಹಲವು ನ್ಯಾಯಬೆಲೆ ಅಂಗಡಿ ಶಟರ್ ಕ್ಲೋಸ್ ಮಾಡಿಕೊಂಡು ಭಿತ್ತಿಪತ್ರದ ಮೂಲಕ ಅಕ್ಕಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ಒಟ್ಟಿಗೆ ವಿತರಣೆ ಮಾಡಲಾಗುವುದು ಅಂತ ಸರ್ಕಾರ ಹೇಳಿತ್ತು. ಇದೀಗ ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಇಲ್ಲ ಎಂಬಂತಾಗಿದೆ ಫಲಾನುಭವಿಗಳ ಪರಿಸ್ಥಿತಿ. ಸಿಟಿಯ ಹಲವು ಕಡೆ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಅಕ್ಕಿ ಖಾಲಿಯಾಗಿದೆ, ಬುಧವಾರ ಬನ್ನಿ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಅಕ್ಕಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ, ನಾವು ಮಾತು ಕೊಟ್ಟಿದ್ವಿ 5 ಕೆಜಿ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಪಕ್ಷ ಮಾತು ಕೊಟ್ಟಿತ್ತು. ಸಿದ್ದರಾಮಯ್ಯನವರು ಅಧ್ಯಕ್ಷರು ಸೇರಿ ಕೊಡೋ ತೀರ್ಮಾನ ಮಾಡಿದ್ರು. ಫೆಬ್ರವರಿಯಿಂದ ಕೊಡ್ತಾ ಇದ್ವಿ. ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಕಾರ್ಡ್ ರದ್ದು. ಇನ್ನು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಎಚ್ಚೆತ್ತ ಆಹಾರ ಇಲಾಖೆ ಪಡಿತರ ಅಕ್ಕಿ ಮಾರಾಟ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಾಗಿ ಎಚ್ಚರಿಸಿದೆ. ಇಲ್ಲಿವರೆಗೂ ನಮ್ಗೆ ಅದರ ಮಾಹಿತಿ ಇಲ್ಲ. ಕ್ರಮ ಜರುಗಿಸ್ತೀವಿ. ಒಂದು ವೇಳೆ ಆ ರೀತಿ ಅಕ್ಕಿಯನ್ನು ಮಾರಾಟ ಮಾಡಿ ಕಾರ್ಡ್ ರದ್ದಾಗೋದನ್ನು ಎನ್ಕ್ವೈರಿ ಮಾಡ್ತೀವಿ. ಮೊದಲು ಅಕ್ಕಿ ಬದಲಿಗೆ ಹಣ ಬರುತ್ತೆ ಅಂತ ಅನ್ಕೊಂಡಿದ್ದ ಫಲಾನುಭವಿಗಳಿಗೆ ನೋ ಬೋರ್ಡ್ ಶಾಕ್ ಎದುರಾಗಿದ್ರೆ ಅತ್ತ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಗಾರರಿಗೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧರಿಸಿದೆ. ಸುರೇಶ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಯೋಜನೆಗಳು ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಂದ ಭಂಗನಾಮ. ಅಕ್ಕಿ ಖಾಲಿಯಾಗಿದೆ ಅಂತ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಇದೀಗ ಸ್ಟ್ರಕ್ ಆಗಿದೆ. ಹಲವು ನ್ಯಾಯಬೆಲೆ ಅಂಗಡಿ ಶಟರ್ ಕ್ಲೋಸ್ ಮಾಡಿಕೊಂಡು ಭಿತ್ತಿಪತ್ರದ ಮೂಲಕ ಅಕ್ಕಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ಒಟ್ಟಿಗೆ ವಿತರಣೆ ಮಾಡಲಾಗುವುದು ಅಂತ ಸರ್ಕಾರ ಹೇಳಿತ್ತು. ಇದೀಗ ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಇಲ್ಲ ಎಂಬಂತಾಗಿದೆ ಫಲಾನುಭವಿಗಳ ಪರಿಸ್ಥಿತಿ. ಸಿಟಿಯ ಹಲವು ಕಡೆ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಅಕ್ಕಿ ಖಾಲಿಯಾಗಿದೆ, ಬುಧವಾರ ಬನ್ನಿ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಅಕ್ಕಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ, ನಾವು ಮಾತು ಕೊಟ್ಟಿದ್ವಿ 5 ಕೆಜಿ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಪಕ್ಷ ಮಾತು ಕೊಟ್ಟಿತ್ತು. ಸಿದ್ದರಾಮಯ್ಯನವರು ಅಧ್ಯಕ್ಷರು ಸೇರಿ ಕೊಡೋ ತೀರ್ಮಾನ ಮಾಡಿದ್ರು. ಫೆಬ್ರವರಿಯಿಂದ ಕೊಡ್ತಾ ಇದ್ವಿ.
ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಕಾರ್ಡ್ ರದ್ದು. ಇನ್ನು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಎಚ್ಚೆತ್ತ ಆಹಾರ ಇಲಾಖೆ ಪಡಿತರ ಅಕ್ಕಿ ಮಾರಾಟ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಾಗಿ ಎಚ್ಚರಿಸಿದೆ. ಇಲ್ಲಿವರೆಗೂ ನಮಗದ್ರ ಮಾಹಿತಿ ಇಲ್ಲ, ಕ್ರಮ ಜರುಗಿಸ್ತೀವಿ. ಒಂದು ವೇಳೆ ಆ ರೀತಿ ಅಕ್ಕಿಯನ್ನ ಮಾರಾಟ ಮಾಡಿ ಕಾರ್ಡ್ ರದ್ದಾಗೋದನ್ನು ಎನ್ಕ್ವೈರಿ ಮಾಡ್ತೀವಿ. ಮೊದಲು ಅಕ್ಕಿ ಬದಲಿಗೆ ಹಣ ಬರುತ್ತೆ ಅಂತ ಅನ್ಕೊಂಡಿದ್ದ ಫಲಾನುಭವಿಗಳಿಗೆ ನೋ ಬೋರ್ಡ್ ಶಾಕ್ ಎದುರಾಗಿದ್ರೆ ಆತ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಗಾರರಿಗೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧರಿಸಿದೆ. ಸುರೇಶ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಯೋಜನೆಗಳು ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಂದ ಭಂಗನಾಮ. ಅಕ್ಕಿ ಖಾಲಿಯಾಗಿದೆ ಅಂತ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಇದೀಗ ಸ್ಟ್ರಕ್ ಆಗಿದೆ. ಹಲವು ನ್ಯಾಯಬೆಲೆ ಅಂಗಡಿ ಶಟರ್ ಕ್ಲೋಸ್ ಮಾಡಿಕೊಂಡು ಭಿತ್ತಿಪತ್ರದ ಮೂಲಕ ಅಕ್ಕಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ಒಟ್ಟಿಗೆ ವಿತರಣೆ ಮಾಡಲಾಗುವುದು ಅಂತ ಸರ್ಕಾರ ಹೇಳಿತ್ತು. ಇದೀಗ ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಇಲ್ಲ ಎಂಬಂತಾಗಿದೆ ಫಲಾನುಭವಿಗಳ ಪರಿಸ್ಥಿತಿ. ಸಿಟಿಯ ಹಲವು ಕಡೆ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಅಕ್ಕಿ ಖಾಲಿಯಾಗಿದೆ, ಬುಧವಾರ ಬನ್ನಿ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಅಕ್ಕಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ, ನಾವು ಮಾತು ಕೊಟ್ಟಿದ್ವಿ 5 ಕೆಜಿ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಪಕ್ಷ ಮಾತು ಕೊಟ್ಟಿತ್ತು. ಸಿದ್ದರಾಮಯ್ಯನವರು ಅಧ್ಯಕ್ಷರು ಸೇರಿ ಕೊಡೋ ತೀರ್ಮಾನ ಮಾಡಿದ್ರು. ಫೆಬ್ರವರಿಯಿಂದ ಕೊಡ್ತಾ ಇದ್ವಿ. ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಕಾರ್ಡ್ ರದ್ದು. ಇನ್ನು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಎಚ್ಚೆತ್ತ ಆಹಾರ ಇಲಾಖೆ ಪಡಿತರ ಅಕ್ಕಿ ಮಾರಾಟ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಾಗಿ ಎಚ್ಚರಿಸಿದೆ. ಇಲ್ಲಿವರೆಗೂ ನಮಗದ್ರ ಮಾಹಿತಿ ಇಲ್ಲ, ಕ್ರಮ ಜರುಗಿಸ್ತೀವಿ. ಒಂದು ವೇಳೆ ಆ ರೀತಿ ಅಕ್ಕಿಯನ್ನ ಮಾರಾಟ ಮಾಡಿ ಕಾರ್ಡ್ ರದ್ದಾಗೋದನ್ನು ಎನ್ಕ್ವೈರಿ ಮಾಡ್ತೀವಿ. ಮೊದಲು ಅಕ್ಕಿ ಬದಲಿಗೆ ಹಣ ಬರುತ್ತೆ ಅಂತ ಅನ್ಕೊಂಡಿದ್ದ ಫಲಾನುಭವಿಗಳಿಗೆ ನೋ ಬೋರ್ಡ್ ಶಾಕ್ ಎದುರಾಗಿದ್ರೆ ಆತ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಗಾರರಿಗೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧರಿಸಿದೆ. ಸುರೇಶ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಯೋಜನೆಗಳು ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಂದ ಭಂಗನಾಮ. ಅಕ್ಕಿ ಖಾಲಿಯಾಗಿದೆ ಅಂತ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ.